ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಇದು ತುಂಬ ಸೂಕ್ಷ್ಮವಾದ ವಿಚಾರ ಆದ್ರಿಂದ ನಿಮ್ಮ ಹತ್ರ ಹೇಳೋಕೆ ಬಂದ್ವಿ. ಇಲ್ಲ ಅಂದ್ರೆ ನಾವು ಸ್ಟೇಷನಿಗೆ ಹೋಗ್ಬೋದಾಗಿ. ಏನು ಮಾತಾಡ್ತಾ ಇದ್ದೀರಾ ಅಂತ ಅರಿವಿದೆಯಾ ನಿಮಗೆ? ಸರ್, ನೀವು ದೊಡ್ಡವರು ನಿಜ. ನಮ್ಮ ಹತ್ರ ದುಡ್ಡು ಕಮ್ಮಿ ಇರ್ಬೋದು, ಆದರೆ ನಮ್ಮ ಕಂಪನಿನ ಮೋಸದ ಕಂಪನಿ ಅನ್ಸ್ಕೊಳ್ಳೋಕೆ ನಮಗಿಷ್ಟ ಇಲ್ಲ ಸರ್. ಎಷ್ಟ್ರಿ ಇನ್ವೆಸ್ಟ್ ಮಾಡಿರೋದು ನೀವು? ಅಭಿ ಮುಂದೆ ನಿಂತ್ಕೊಂಡು ಈ ರೀತಿ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿಮಗೆ? ನೋಡಿ, ನಿಮ್ಮ ಇನ್ವೆಸ್ಟ್ಮೆಂಟು ನಿಮಗೆ ವಾಪಸ್ ಬಂದು ಸೇರುತ್ತೆ. ದಯವಿಟ್ಟು ಇಲ್ಲಿಂದ ಹೋಗ್ತಾ ಇರಿ. ಥ್ಯಾಂಕ್ ಯು. ಅಭಿ ಪ್ಲೀಸ್ ನೀನು ರಿಲ್ಯಾಕ್ಸ್ ಆಗಿರು. ಯಾರ್ದೋ ಮೇಲಿನ ಕೋಪನ ಯಾರ ಮೇಲೋ ಹಾಕ್ಬೇಡ. ಪಾಪ ಅವ್ರು ತಾನೇ ಏನು ಮಾಡ್ತಾರೆ? ಮೋಸ ಹೋಗಿರೋರು ಕೋಪ ಮಾಡ್ಕೊಳ್ಳೇಬೇಕಲ್ವಾ? ಹೌದು, ಇಲ್ಲಿ ಮೋಸ ಹೋಗಿರೋನು ನಾನು, ಕೋಪನೂ ಮಾಡ್ಕೋಬೇಕಾಗಿರೋನು ನಾನು. ಬ್ಯಾಂಕ್ ಇನ್ವೆಸ್ಟರ್ಸು ಮನೆಗೆ ಬಂದು ಏಜೆ ಹತ್ರ ಯಾರು ಮೋಸ ಮಾಡಿದ್ರು? ನಿಮ್ಮ ಮಾವ ಚಂದ್ರಶೇಖರ್. ಸರ್, ಏನು ಹೇಳ್ತಿದ್ಯಾ? ನಾನು ಹೇಳ್ತಿಲ್ಲ ಅಕ್ಕ, ಕೆಳಗಡೆ ಇನ್ವೆಸ್ಟರ್ಸ್ ಹೇಳ್ತಿದ್ದಾರೆ. ಅಪ್ಪನ ಮೇಲೆ ಇಂಥ ಆರೋಪನ? ಆ ದೇವ್ರು ಬಂದು ಹೇಳಿದ್ರು ನಾನು ಇದನ್ನ ನಂಬಲ್ಲ. ದೇವ್ರು ಅನ್ಕೊಂಡಿರೋ ನನ್ನ ಗಂಡನೂ ಇದನ್ನ ನಂಬಕ್ ಸಾಧ್ಯನೇ ಇಲ್ಲ. ಅತ್ತೆ, ನೀವು ನಂಬಿಕೆ ಇಟ್ಟು ಹೀಗೆಲ್ಲ ರಿಯಾಕ್ಟ್ ಮಾಡ್ತಿದ್ದೀರಾ, ಆದರೆ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಈಗ ಯೋಚನೆ ಮಾಡ್ಬೇಕು ನಾವು. ಯಾಕಾಗಿದೆ ಅಂತ ಯೋಚನೆ ಮಾಡೋದು ವ್ಯರ್ಥ ಲಕ್ಷ್ಮಿ. ಯಾಕಂದ್ರೆ ಇದೆಲ್ಲ ಪಾಪಿ ಪ್ರಾರ್ಥನನ್ ಪ್ಲಾನು. ಇಷ್ಟೊಂದು ಮುಂದುವರೆದಿದ್ಯಾ? ನನ್ನ ಫ್ಯಾಮಿಲಿನೇ ಟಚ್ ಮಾಡ್ತೀಯಾ ಪ್ರಾರ್ಥನಾ? ನೀನು ಅಲ್ಲಿ ನುಗ್ಗಿದ್ಯಾ ಅಂದರೆ ನೀನು ಅಂತ್ಯನ ಬೇಗ ತಂದ್ಕೊಂತೀಯ ಅಂತ ಅರ್ಥ. ನಿಮ್ಮ ತಂದೆ ಮೇಲೆ ಆರೋಪ ಮಾಡೋದ್ರಿಂದ ಅವಳಿಗೇನು ಸಿಗತ್ತೆ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಏನಿರ್ಬೋದು ಅವಳ ಪ್ಲ್ಯಾನು? ಅವಳು 100 ಪ್ಲ್ಯಾನ್ ಮಾಡಲಿ, ಆದರೆ ನನ್ನ ಗಂಡ ಯಾವುದೇ ಕಾರಣಕ್ಕೂ ಯಾರೋಪನ ಒಪ್ಪಲ್ಲ. ನಮ್ಮಪ್ಪ ಕಷ್ಟದಲ್ಲಿದ್ದಾಗ ಅವ್ರ ಗೌರವಕ್ಕೋಸ್ಕರ ಇಡೀ ಬ್ಯಾಂಕ್ನೇ ಕೊಟ್ಟವ್ರು ಅವರು. ಅಂಥದ್ರಲ್ಲಿ ಈ ಆರೋಪನ ನಂಬ್ತಾರ? ಚಾನ್ಸೇ ಇಲ್ಲ. ಇದನ್ನೆಲ್ಲ ಗಾಳಿ ಸುದ್ದಿ ಅನ್ಕೊಂಡು ಅವ್ರನ್ನ ಹೊರಗಡೆ ಕಳಿಸ್ತಾರೆ ಹೊರತು ಅಪ್ಪನ ಮೇಲೆ ಅನುಮಾನ ಪಡೋಕ್ಕೆ ಚಾನ್ಸೇ ಇಲ್ಲ. ನೀವ್ಯಾರು ಯೋಚನೆ ಮಾಡಬೇಡಿ. ಇದೇ ಸರಿಯಾದ ಟೈಮ್. ಉರಿಯೋ ಬೆಂಕಿಗೆ ಸುರಿಯೋ ತುಪ್ಪ, ಬೆಂಕಿಗೂ ತುಪ್ಪಕ್ಕೂ ಬಿಡ್ಸಕ್ಕಾಗದೇ ಇರೋ ಸಂಬಂಧ ಸೃಷ್ಟಿ ಮಾಡುತ್ತೆ. ಅದೇ ಥರ ಕೋಪದಲ್ಲಿ ಕುದೀತಿರೋ ಅಭಿಗೆ, ಇದುವರೆಗೂ ಡಿಪ್ರೆಷನ್ನಲ್ಲಿರೋ ಅಭಿಗೆ ಅವನ ಇಡೀ ಕೋಪನ ಹೊರಗಾಕೋಕೆ ಚಂದ್ರಶೇಖರ್ ಟಾರ್ಗೆಟ್ ಆಗಬೇಕು. ಅದನ್ನು ನಾನು ಮಾಡಬೇಕು. ಅಂತರ ಮರಳಾಗಿರೋ ತುಪ್ಪ ಸುರಿತೀಯೋ ಇಲ್ಲ ಬೆಂಕಿನೇ ಸುರಿತೀಯೋ ನೀನೇ ಡಿಸೈಡ್ ಮಾಡು. ಅಭಿ, ನೀನು ಕೋಪದಲ್ಲಿ ಏನಾದರೂ ಮಾಡಿಬಿಡ್ತೀಯ ಅಂತ ನನಗೆ ತುಂಬ ಭಯ ಆಗ್ತಿದೆ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ನೋಡು, ನೀನು ಕೋಪದಲ್ಲಿದ್ದಾಗ ನಿನ್ನ ಮುಂದೆ ಯಾರೂ ನಿಲ್ಲಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಾತು ಕೇಳು ಅಭಿ, ಪ್ಲೀಸ್ ನನ್ನ ಮಾತು ಕೇಳು. ಅಭಿ, ಬಂದಿದ್ದ ಇನ್ವೆಸ್ಟರ್ಸು 1000 ಮಾತಾಡಿರ್ಬೋದು. ಅವ್ರೇನೋ ಫ್ರಸ್ಟ್ರೇಷನಲ್ಲಿ ಮಾತಾಡಿದ್ದಾರೆ. ನೋಡು, ನೀನು ಇದೇ ಥರ ಮೋಸ ಮಾಡಿ ಬದುಕಿದ್ಯಾ ಅಂತಲೂ ಹೇಳಿರ್ಬೋದು. ಈ ಮನೆ ಕಟ್ಸೋಕೆ ಎಷ್ಟೋ ಜನದ ಕಣ್ಣೀರು ಸುರಿಸಿದ್ಯಾ ಅಂತಲೂ ಹೇಳಿರ್ಬೋದು. ಆದರೆ
ಅವ್ರು ಅದೇನೋ ಕೋಪದಲ್ಲಿ ಮಾತಾಡಿದ್ದಾರೆ, ಅದನ್ನ ನಿನ್ನ ಮನ್ಸಿಗೆ ಹಾಕೋಬೇಡ ಅಭಿ, ಪ್ಲೀಸ್. ಅಭಿ, ನೀನು ನಿನ್ನ ಕಂಪ್ನಿ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ, ನಿನ್ನ ಸ್ಟೇಟಸ್ನ ಕಾಪಾಡ್ಕೊಳ್ಳೋದಕ್ಕೆ ಯಾರೋ ಬೆರಳು ತೋರಿಸಿದ್ರು ಅಂತ ಅವ್ರಿಗೆ ಪ್ರೂವ್ ಮಾಡೋಕ್ಕೆ ಚಂದ್ರು ಅಂಕಲ್ ಮನೆ ಹತ್ರ ಹೋದರೆ ಅವ್ರ ಗತಿ ಏನಾಗಬೇಡ ಹೇಳು. ಏನೋ ಮಿಸ್ ಆಗಿರ್ಬೋದು ಅಭಿ, ಮನುಷ್ಯ ಅಲ್ವಾ. ನೋಡು ಪ್ಲೀಸ್, ನೀನು ಮಾತ್ರ ಕೋಪ ಮಾಡ್ಕೋಬೇಡ. ನಾನು ಯಾಕೆ ಅವ್ರ ಮನೆಗೆ ಹೋಗಬಾರ್ದು? ನಾನು ಯಾಕೆ ಪ್ರಶ್ನೆ ಮಾಡಬಾರ್ದು? ನಾನು ಯಾಕೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬಾರ್ದು ಅಂತ? ಇದು ಆಸ್ತಿ ಹಣದ ವಿಚಾರ ಅಲ್ಲ. ತುಂಬ ಕಷ್ಟಪಟ್ಟು ಈ ಹೆಸರು ಮಾಡಿದ್ದೀನಿ ನಾನು. ಯಾರೋ ಈ ಹೆಸರು ಮಸಿ ಬೆಳೀತಾರೆ ಅಂದರೆ ನಾನು ಸುಮ್ಮನೆ ಬಿಡಲ್ಲ. ವಿಶ್ವರೂಪ್, ಗಾಡಿ ತೆಗೆ. ಕಲ್ಲಿದ್ದಲನ್ನ ಹತ್ಸೋದು ತುಂಬ ಕಷ್ಟ, ಹತ್ತದ ಮೇಲೆ ಆರಿಸೋದಷ್ಟೇ ಕಷ್ಟ. ಓಹೋ ಹೋ 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 ಹೋ, ಈಗ ಬಂದ್ರಾ? ಏನು ಮಾಡೋದು, ಟ್ರೈನ್ ಹೊರಟೇ ಹೋಯ್ತಲ್ಲ, ಈಗ ಟಿಕೆಟ್ ತಗೊಳ್ತೀರಾ? ಏನು ಮಾಡೋದು, ಟಿಕೆಟ್ ಕೌಂಟ್ರೆ ಕ್ಲೋಸ್ ಆಗ್ಬಿಟ್ಟಿದೆ. ಸರು, ಲಕ್ಷ್ಮೀ ದುರ್ಗಾ, ನಾನು ಮನೆಗೆ ಹೋಗ್ತೀನಿ, ಅರ್ಜೆಂಟಾಗಿ ನಾನು ಹೋಗಲೇಬೇಕು. ಹೋಗು ಹೋಗು ಹೋಗು, ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ತಡೆಯಲ್ಲ. ಆದರೆ ಹೋಗೋಕ್ಕೆ ಮುಂಚೆ ಒಂದು ಮಾತು. ಆ್ಯಕ್ಚುಲಿ ಈಗ ನಿನ್ನ ಟೈಮ್ ಶುರುವಾಗಿದೆ. ನೀನು ಈಗ ಮನೆಯಿಂದ ಹೊರಗಡೆ ಕಾಲಿಡ್ತಿದ್ದಾಗೆ ಮತ್ತೆ ಇನ್ಯಾವತ್ತೂ ಆ ಕಾಲನ್ನ ಮನೆ ಒಳಗಡೆ ಇಡೋಕ್ಕಾಗಲ್ಲ. ನಿನ್ನ ಬಂದು ವಿಚಾರಿಸ್ಕೋತೀನಿ. ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣೆ, ಇದೇ ನಮ್ಮ ಕೊನೆ ಭೇಟಿ. ಒಂದ್ಸಲ ಈ ಮನೆನ ತುಂಬ ಚೆನ್ನಾಗಿ ನೋಡ್ಕೊಂಬಿಡು, ಯಾಕಂದರೆ ಮತ್ತೆ ನೀನು ಈ ಮನೆಗೆ ವಾಪಸ್ ಬರಲ್ವೇ? ಹೋಗ್ಬರ್ತೀನಿ. ಸಾಯಕ್ಕೆ ಹೊರಟಿರೋರಿಗೆ RIP ರಿಪ್ ಅಂತ ಹೇಳಬೇಕೆ ಹೊರತು ಟೇಕ್ ಕೇರ್ ಅಲ್ಲ. No ball is in your court, babies. ಟಿಕ್ 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 ಹೋಗುತ್ತಿದೆ ಕಾಲ, ಮುಗಿಯದು ನನ್ನ ಮೋಸದ ಜಾಲ. ವೇಷವ ಕಳಚಿ ಹಾಕೋದಕ್ಕೆ ನಿಮ್ಮಿಂದ ಗೊಲ್ಲ, ಸೊಸೆಯಂದಿರ ನಿಮ್ಮಿಂದ ಗೊಲ್ಲ. ಬರ್ಲಾ? ಬಾಯ್. ಅಳಬೇಡ ಕೌಸಲ್ಯ. ಈ ಭೂಮಿಗೆ ಬರುವಾಗ ಅಳ್ತಾ ಬರ್ತೀವಿ, ಹೋಗುವಾಗ ನಗ್ತಾ ಹೋಗ್ಬೇಕಂತೆ. ಆದರೆ ನಾವು ಯಾವ ಸಮೃದ್ಧ ಜೀವನನೂ ನಡೆಸಿಲ್ಲ, ಯಾವ ದೊಡ್ಡ ಸಾಧನೆಯೂ ಮಾಡಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.